ನಾಗೇಂದ್ರ ಅವರ ಆಪ್ತ ವಿಶ್ವನಾಥ್ ಸಹೋದರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿಶ್ವನಾಥ್ ಸಹೋದರ ಮಹೇಶ್ನನ್ನ ಕರೆತಂದು ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿ ನಡೆದಂತ ದಾಳಿ ಎನ್ನಲಾಗಿದೆ. ವಿಶ್ವನಾಥ್ ಪಾತ್ರ ಇದೆ ಎನ್ನುವ ಆರೋಪದ ಮೇಲೆ ದಾಳಿ ಎನ್ನಲಾಗ್ತಾ ಇದೆ. ಸದ್ಯ ವಿಶ್ವನಾಥ್ ಇಲ್ಲದೆ ಇರೋದ್ರಿಂದ ಸಹೋದರನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಹೋದರನಿಂದ ವಿಶ್ವನಾಥ್ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ವಿಶ್ವನಾಥ್ ಇಲ್ವಂತೆ, ಹಾಗಾಗಿ ಅವರ ಸಹೋದರನನ್ನ ಇದೀಗ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಿಶ್ವನಾಥ್ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರಂತೆ. ಏನು ವ್ಯವಹಾರ ಮಾಡ್ತಾ ಇದ್ರು, ಎಲ್ಲಿ ಹೋಗಿದ್ದಾರೆ, ಎಷ್ಟು ದಿನ ಆಯಿತು ಹೋಗಿ, ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಇದೀಗ ವಿಶ್ವನಾಥ್ ಸಹೋದರನಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಗೇಂದ್ರ ಅವರ ಪರಮಾತ್ಮ ವಿಶ್ವನಾಥ್ ಮನೆಯಲ್ಲಿ ಇಲ್ದಿದ್ದಂಥ ಕಾರಣಕ್ಕೆ, ಸಿಗದೇ ಇದ್ದಂಥ ಕಾರಣಕ್ಕೆ ವಿಶ್ವನಾಥ್ ಸಹೋದರನನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಖಾಂತರವಾಗಿ ವಿಶ್ವನಾಥ್ಗೆ ಸಿಬಿಐ ಒಂದು ಶಾಕ್ ನೀಡ್ತಾ ಇದೆ. ವಿಶ್ವನಾಥ್ ಸಹೋದರ ಏನೆಲ್ಲ ಉತ್ತರವನ್ನ ಕೊಡ್ತಾರೆ ಪ್ರಶ್ನೆಗಳಿಗೆ, ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೋಡ್ಕೊಂಡು ಬರೋಣ ಬನ್ನಿ. ನಿಗಮದ ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಆದವರು ಸಾಕಷ್ಟು ಬಾರಿ ಸಚಿವ ನಾಗೇಂದ್ರ ಅವರ ಆಪ್ತರಾಗಿರುವಂಥ ಮನೆ ಮೇಲೆ ಸಾಕಷ್ಟು ಸಿಬಿಐ ಆದವರು ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಆದವರು ಮತ್ತೆ ಈಗ ಬಳ್ಳಾರಿಗೆ ದಾಳಿ ಮಾಡಿರುವಂಥದ್ದು. ಅದರಲ್ಲೂ ಏನು ನಾಗೇಂದ್ರ ಅವರ ಆಪ್ತ ಆಗಿರುವಂಥ ವಿಶ್ವನಾಥ್ ಅವರ ಮನೆ ಮೇಲೆ ಇವತ್ತು ದಾಳಿ ಮಾಡಿರುವಂಥದ್ದು. ಅವರ ದಾಳಿ ಆದಂಥ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಅವರ ಸಹೋದರನನ್ನ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕಳೆದ 1 ಗಂಟೆಯಿಂದ ಕೂಡ ನಿರಂತರವಾಗಿ ಒಂದಿಷ್ಟು ಕೆಲವು ಮಾಹಿತಿಗಳನ್ನ ಸಿಬಿಐನ 4 ಜನ ಅಧಿಕಾರಿಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ವಿಶ್ವನಾಥ್ ಸಹೋದರನ ಬ್ರೂಸ್ಪೇಟೆ ಏನು ತೋರಿಸ್ತಾ ಇದೀವಲ್ಲ, ಇದೇ ಪೊಲೀಸ್ ಠಾಣೆಯಲ್ಲಿ ಒಳಗಡೆ ಕೂರಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನ, ದಾಖಲಾತಿಗಳು ಏನಿವೆ ಮತ್ತು ವಿಶ್ವನಾಥ್ ಅವರು ನಾಗೇಂದ್ರ ಅವರ ಜೊತೆಗೆ ಯಾವ ರೀತಿಯಾಗಿ ಒಡನಾಟಗಳಿತ್ತು ಅನ್ನುವಂಥದ್ದನ್ನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ಏನಿತ್ತು, ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ಈ ದಾಳಿ ಏನು ಹೊರಗಡೆ ಬಂತು, ದಾಳಿ ಆದಂಥ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಮತ್ತು ಬೆಂಗಳೂರಿನಲ್ಲಿ ಅವರ ಸ್ವಹಪ್ರಿಯ ಆಗಿದ್ರು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ವಿಶ್ವನಾಥ್ ಅವರನ್ನ ಈಗ ಇಲ್ಲಿ ಕರೆತರಬೇಕಾಗಿತ್ತು. ವಿಶ್ವನಾಥ್ ಅವರು ಯಾವುದೇ ರೀತಿಯಾಗಿ ಬಳ್ಳಾರಿ ಇಲ್ಲಿ ಇಲ್ಲದೆ ಇರೋದರಿಂದಾಗಿ ಅವರ ಪತ್ನಿ ಮತ್ತು ಅವರ ಸಹೋದರನನ್ನ ಇಲ್ಲಿ ಕರೆತರಲಾಗಿದೆ. ಸಿಬಿಐನ ಬೆಳಗ್ಗೆ ಅಧಿಕಾರಿಗಳು ದಿಢೀರ್ ಅಂತ ಹೇಳಿಬಿಟ್ಟು ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮನೆಯಲ್ಲಿ ಕೂಡ ದಾಖಲಾತಿಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳ ಏನಿತ್ತು ಅಂತಂದ್ರೆ, ನೀವು ವಿಶ್ವನಾಥ್ ಅವರಾಗಿರ್ಬೋದು ಮತ್ತು ಏನು ನಾಗೇಂದ್ರ ಅವರಾಗಿರ್ಬೋದು ಯಾವ ರೀತಿಯಾಗಿ ಒಡನಾಟಗಳು ಮತ್ತು ಕೆಲವೊಂದಿಷ್ಟು ಬ್ಯಾಂಕ್ನ ದಾಖಲಾತಿಗಳೇನಿರುತ್ತೆ, ಬ್ಯಾಂಕ್ನ ದಾಖಲಾತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ನಿರಂತರವಾಗಿ ಕಳೆದ 1 ಗಂಟೆಯಿಂದ ಕೂಡ ಸಿಬಿಐನ ಅಧಿಕಾರಿಗಳೇನಿದ್ದಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ವಿಶ್ವನಾಥ್ ಅವರ ಪತ್ನಿ ಮತ್ತು ಅವರ ಸಹೋದರನ ಇಬ್ಬರನ್ನ ಕರೆತಂದು ಇಂಚಿಂಚಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಆಪ್ತ ಏನು ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಆಪ್ತರ ಮೇಲೆ ಈಗ ಹೊಸ ವರ್ಷದ ಹಿನ್ನೆಲೆ ಏನು ನಾಳೆ ಹೊಸ ವರ್ಷಕ್ಕೆ ಒಂದು ಖುಷಿ ಕೂಡ ಆಯಿತು. ಖುಷಿ ಕೊಡುವಂಥ ಸಂದರ್ಭದಲ್ಲೇ ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಮತ್ತೆ ಸಿಬಿಐ ದಾಳಿ ಆಗಿದೆ. ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದೆ. ಮುಂದಿನ ಹಂತದಲ್ಲಿ ಸಿಬಿಐ ಇನ್ನಷ್ಟು ದಾಖಲೆಗಳನ್ನು ವಿಶ್ವನಾಥ್ ಅವರನ್ನ ಕರೆದು ಪಡೆದುಕೊಳ್ಳುವ ಹಂತ ಕೂಡ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.